ಜೈ ಭಾರತ್ ವಂದೇ ಮಾತರಂ. ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಅತಿ ಮುಖ್ಯ. ಅದು ಜೀವನದ ಒಂದು ಭಾಗ ಅಂತಲೇ ಹೇಳ್ಬೋದು. ಇನ್ನು ಹೆತ್ತವರು ಕೂಡ ಎಷ್ಟೇ ಕಷ್ಟವಾದರೂ ಸಹ ಮಕ್ಕಳಿಗೆ ಶಿಕ್ಷಣ ನೀಡದೆ ಇರುವುದಿಲ್ಲ. ಎಷ್ಟೇ ಕಷ್ಟಪಟ್ಟಾದರೂ ಸರಿ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ನೀಡುತ್ತಾರೆ. ಇನ್ನು ಸರ್ಕಾರಗಳು ಕೂಡ ಮಕ್ಕಳು ಶಾಲೆ ಬರುವ ಹಾಗೆ ಯೋಜನೆಗಳನ್ನು ಕೂಡ ಹಾಕುತ್ತಾರೆ. ಅವರ ಕಲಿಕೆಗೆ ಪ್ರೋತ್ಸಾಹ ನೀಡಬೇಕಾಗುತ್ತದೆ. ಹಿಂದೆ ಸರ್ಕಾರ ಒಂದು ಯೋಜನೆಗಳನ್ನು ಹಾಕಿತು. ಅದೇನೆಂದರೆ ಮಕ್ಕಳನ್ನು ಡೈರೆಕ್ಟ್ ಪಾಸ್ ಮಾಡೋದು, ಅವರನ್ನು ಫೈಲ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿ. ಅವರನ್ನು ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದ್ರೂ ಕೂಡ ಅವರನ್ನು ಪಾಸ್ ಮಾಡಲಾಗುತ್ತಿತ್ತು. ಇದರಿಂದ ಏನಾಗ್ತಿತ್ತು ಅಂದರೆ ಮಕ್ಕಳು ಕೂಡ ಖುಷಿ ಪಡ್ತಿದ್ರು, ನಾನು ಪಾಸ್ ಆದೆ ಅಂತ. ಈ ಅನುತ್ತೀರ್ಣ ರಹಿತ ನೀತಿ ಇದೆಯಲ್ಲ, ಇದನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿದೆ. ಈ ಅನುತ್ತೀರ್ಣ ರಹಿತ ನೀತಿ ಅಂದ್ರೆ ನೀವು ಸರಿಯಾಗಿ ಶಾಲೆ ಕಲಿಯಲಿಲ್ಲ ಅಂದ್ರೆ, ನೀವು ಸರಿಯಾಗಿ ಎಕ್ಸಾಮ್ ಬರೆಯದಿದ್ರೆ, ನೀವು ಫೈಲ್ ಆದ್ರೆ ನಿಮ್ಮನ್ನು ಪಾಸ್ ಮಾಡೋದಿಲ್ಲ, ಬದಲಾಗಿ ಫೈಲ್ ಮಾಡ್ತಾರೆ. ಈ ನೀತಿಯಿಂದಾಗಿ ಮಕ್ಕಳಿಗೆ ತುಂಬಾ ಬೇಸರವಾಗಿದೆ. ಇನ್ನು 5ನೇ ಹಾಗೂ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಡೈರೆಕ್ಟ್ ಪಾಸ್ ನೀತಿ ಇರುವುದಿಲ್ಲ. ಕೇಂದ್ರ ಸರ್ಕಾರ ಮಾತ್ರ ಈ ರೀತಿ ಹೇಳಿದೆ. ಆದರೆ ಉಳಿದ ನಿರ್ಧಾರ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿತ್ತು. ಯಾಕೆಂದ್ರೆ ಈ ನೀತಿಯನ್ನು ತಮಿಳುನಾಡು ಸರ್ಕಾರ ತಿರಸ್ಕಾರ ಮಾಡಿದೆ. ನಾವು ಈ ನೀತಿಯನ್ನು ಒಪ್ಕೊಳ್ಳಲ್ಲ ಅಂತ ಹೇಳಿದೆ. ಇದರಿಂದಾಗಿ ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀರುತ್ತದೆ. ಒಮ್ಮೆ ನೀವು ತರಗತಿಯಲ್ಲಿ ಕಲಿತಿರುತ್ತೀರಾ, ಒಂದು ವೇಳೆ ಫೈಲ್ ಆದ್ರೆ ಮತ್ತೆ ಅದೇ ತರಗತಿಯಲ್ಲಿ ಕಲಿಯಬೇಕಾಗುತ್ತದೆ. ಕೆಲವು ವಿದ್ಯಾರ್ಥಿಗಳ ಮೇಲೆ ಈ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು. ಇದರಿಂದಾಗಿ ಅವರ ಶಿಕ್ಷಣವನ್ನು ಮೊಟಕುಗೊಳಿಸುವ ಕೂಡ ಸಾಧ್ಯತೆಗಳು ಇವೆ. ಇದರಲ್ಲಿ ಅನುಕೂಲಗಳು ಕೂಡ ಇವೆ ಹಾಗೂ ಅನಾನುಕೂಲಗಳು ಕೂಡ ಇವೆ. ಈ ಮಕ್ಕಳಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವ ಮೂಡುತ್ತದೆ. ಎಲ್ಲರ ಹಾಗೆ ಕಲಿಬೇಕು, ಎಲ್ಲರ ಹಾಗೆ ಫಸ್ಟ್ ಬರಬೇಕು, ಹೀಗೆ ಒಂದು ಮನೋಭಾವ ಅವರಲ್ಲಿ ಮೂಡುತ್ತದೆ. ಮತ್ತೆ ಸಣ್ಣ ಮಕ್ಕಳಿಗೆ ಇಲ್ಲಿ ಜವಾಬ್ದಾರಿ ಕೂಡ ಬರ್ತದೆ. ಈ ತರಗತಿಯಲ್ಲಿ ನಾನು ಪಾಸ್ ಆಗಲೇಬೇಕು, ಇದರಲ್ಲಿ ಬೇರೆ ಆಪ್ಷನ್ ಇಲ್ಲ, ಒಂದು ವೇಳೆ ಕಲಿಯದಿದ್ರೆ ಫೈಲ್ ಆಗುತ್ತೇನೆ. ಆಗ ಅವರು ಕಲಿಕೆಯ ಮೇಲೆ ಜ್ಞಾನ ಕೊಡುತ್ತಾರೆ. ಅಲ್ಲಿಂದಲೇ ಅವರು ಒಂದು ಇಂಪ್ರೂವ್ಮೆಂಟ್ ಆಗಲು ಒಂದು ಹೆಜ್ಜೆ ಇಡುವಂತಾಗ್ತದೆ. ಅನಾನುಕೂಲ ಏನಂದ್ರೆ ಮಕ್ಕಳು ಶಾಲೆಯನ್ನು ಅರ್ಧದಲ್ಲಿ ಮೊಟಕುಗೊಳಿಸಬಹುದು. ಒಮ್ಮೆ ಆ ತರಗತಿಯಲ್ಲಿ ಕಲಿತಾಗಿದೆ, ಫೈಲ್ ಆದ್ರೆ ಮತ್ತೆ ಅದೇ ತರಗತಿಯಲ್ಲಿ ಕಲಿಯಬೇಕಾಗ್ತದೆ. ಕೆಲವರು ತಮಾಷೆ ಕೂಡ ಮಾಡಬಹುದು. ಆಗ ವಿದ್ಯಾರ್ಥಿಯ ಮೈಂಡ್ ಅಲ್ಲಿ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಉಂಟಾಗ್ತದೆ. ಆಗ ಅವನು ಶಾಲೆ ಬಿಟ್ಟು ಬೇರೆ ವೃತ್ತಿಗಳಲ್ಲಿ ತೊಡಗಿಕೊಳ್ಳುವ ಒಂದು ಸಾಧ್ಯತೆ ಇದೆ. ಇದರಿಂದಾಗಿ ಹೆತ್ತವರಿಗೂ ಕೂಡ ಒಂದು ಸಮಸ್ಯೆಯಾಗಿ ಪರಿಣಮಿಸಬಹುದು. ಆಗ ಹೆತ್ತವರು ಕೂಡ ನಿರ್ಧಾರ ಮಾಡ್ತಾರೆ, ಇವನ ತಲೆಗೆ ಓದುವುದಂತೂ ಹತ್ತುವುದಿಲ್ಲ, ಅವನು ಇಷ್ಟ ಬಂದಾಗೆ ಮಾಡ್ಲಿ ಅಂತ. ಇನ್ನು ಕೆಲವು ಕಡೆ ಸಮಸ್ಯೆಗಳು ಖಂಡಿತ ಇವೆ. ಇನ್ನು ಕೆಲವು ಕಡೆ ಶಿಕ್ಷಕರ ಕೊರತೆ ಇರುತ್ತದೆ. ಆಗ ಶಿಕ್ಷಕರು ಕೂಡ ಒತ್ತಡಕ್ಕೆ ಒಳಗಾಗುತ್ತಾರೆ. ಈ ತರಗತಿಗಳು ಹೆಚ್ಚಿದ್ದಾಗ, ಶಿಕ್ಷಕರು ಕಮ್ಮಿಯಾದಾಗ ಆಗ ಈ ರಿಸಲ್ಟ್ ಮೇಲೆ ಕೂಡ ಪರಿಣಾಮ ಬೀಳುತ್ತದೆ. ಇನ್ನು ಕರ್ನಾಟಕ ಸರ್ಕಾರ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತದೆ ಅಂತ ನೋಡಬೇಕು. ಸದ್ಯಕ್ಕೆ ಇದನ್ನು 5ನೇ ಹಾಗೂ 8ನೇ ತರಗತಿ ಅಂತ ಹೇಳಲಾಗಿದೆ. ಮುಂದೆ ಏನು ಚೇಂಜಸ್ ಮಾಡ್ತಾರಂತ ಗೊತ್ತಿಲ್ಲ. ಇನ್ನು ಕೆಲವು ಶಾಲೆಗಳಲ್ಲಿ ಒಂದು ಮೂಲಭೂತ ಸೌಕರ್ಯಗಳೇ ಇರುವುದಿಲ್ಲ. ಕೆಲವೊಂದು ಶಾಲೆಗಳಲ್ಲಿ ಕಲಿಕೆಗೆ ಸಂಬಂಧಪಟ್ಟ ಕೆಲವೊಂದು ವಸ್ತುಗಳೇ ಇರುವುದಿಲ್ಲ. ಕೆಲವೊಂದು ವಿಚಾರಗಳಲ್ಲಿ ಪ್ರಾಕ್ಟಿಕಲ್ ಆಗಿ ಗೊತ್ತಾಗದಿದ್ರೆ ಮಕ್ಕಳಿಗೂ ಕೂಡ ಅರ್ಥವಾಗಲ್ಲ. ಅದು ಕೂಡ ಅವರ ರಿಸಲ್ಟ್ ಮೇಲೆ ಪರಿಣಾಮ ಬೀಳುತ್ತದೆ. ಸರ್ಕಾರದ ನೀತಿ ಸರಿಯೋ ತಪ್ಪು ಗೊತ್ತಿಲ್ಲ, ಆದರೆ ಸಮಸ್ಯೆಗಳು ತುಂಬಾ ಇವೆ.